ಆಲ್ರೆಡಿ ಸಕ್ಸಸ್ಫುಲ್ ಆಗಿ ಪ್ರೇಕ್ಷಕರಿಂದ ಒಳ್ಳೆ ಮನ್ನಣೆನ ಪಡೆದಿರೋ ಫ್ರಾಂಚೈಸಿ ಅದರ ಹಿಂದಿನ ಸಿನಿಮಾ ಆಲ್ಮೋಸ್ಟ್ ಡೆಡ್ ಎಂಡ್ ಅಲ್ಲಿ ಮುಗ್ದೋಗಿದೆ, ಮುಂದೆ ಎಲ್ಲೂ ದಾರಿನೇ ಇಲ್ಲ ಅನ್ನೋ ಹಂತಕ್ಕೆ ಬಂದಿದ್ರು ಅಲ್ಲಿಂದ ಒಂದು ಲೈನ್ ನ ಎತ್ಕೊಂಡು ಅದನ್ನ ಡೆವಲಪ್ ಮಾಡಿ ಹೊಸ ಪಾಸಿಬಿಲಿಟೀಸ್ ಕಡೆ ನೋಡ್ತಾ ಮತ್ತೆ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಫ್ರಾಂಚೈಸಿ ವ್ಯಾಲ್ಯೂ ಹಾಳಾಗದೆ ಇರೋ ತರ ಒಂದು ಪ್ರಾಪರ್ ಸೀಕ್ವೆಲ್ ನ ಕಟ್ಕೊಡೋದಿದೆಯಲ್ಲ, ಡೆಫಿನೆಟ್ಲಿ ಅದು ಸುಲಭ ಅಲ್ವೇ ಅಲ್ಲ. ಸೊ ಅದಕ್ಕೋಸ್ಕರ ಮೊದಲನೇದಾಗಿ ಡೈರೆಕ್ಟರ್ ಜೀತು ಜೋಸೆಫ್ ಅವ್ರನ್ನ ಖಂಡಿತವಾಗ್ಲೂ ಅಪ್ರಿಶಿಯೇಟ್ ಮಾಡ್ಲೇಬೇಕು. ವಾಟ್ ಅ ಥಾಟ್, ವಾಟ್ ಅ ಸಿನಿಮಾ ಗುರು. ಇನ್ನ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಡ್ತಾ ಇರೋ ಮಲಯಾಳಂ ಇಂಡಸ್ಟ್ರಿ. ಈ ತರ ಒಳ್ಳೆ ಸಿನಿಮಾಗಳು ಬಂದಾಗ ಥಿಯೇಟರ್ ಅಲ್ಲಿ ಸಾಮೂಹಿಕವಾಗಿ ಬೀಳೋ ಶಿಳ್ಳೆ ಚಪ್ಪಾಳೆ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋ ಮಜಾನೇ ಬೇರೆ. ದೃಶ್ಯಂ 3 ಇದು ಜೀತು ಜೋಸೆಫ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಇನ್ನು ಇದರ ಸ್ಟೋರಿ ಲೈನ್ ಕಡೆ ಬಂದ್ರೆ, ನಮ್ಮ ಮುಖ್ಯ ಪಾತ್ರ ಜಾರ್ಜ್ ಕುಟ್ಟಿ ಅಂಡ್ ಫ್ಯಾಮಿಲಿ ಈಗ ಆಲ್ಮೋಸ್ಟ್ ಆ ಮರ್ಡರ್ ಕೇಸಿಂದ ಹೊರಗೆ ಬಂದಿದ್ದಾರೆ, ಅದು ಸಹ ರೀಇನ್ವೆಸ್ಟಿಗೇಷನ್ ಆದ್ಮೇಲೆ. ಹಾಗೆ ಇಲ್ಲಿಂದ ಅವರನ್ನ ಮತ್ತೆ ಟಚ್ ಮಾಡೋದನ್ನು ಅಸಾಧ್ಯ ಅಂತಾನೆ ಎಲ್ರೂ ಭಾವಿಸಿರ್ತಾರೆ. ಆದ್ರೆ ಸೆಕೆಂಡ್ ಪಾರ್ಟ್ ಅಲ್ಲಿ ಕ್ಲೋಜರ್ ಪಡ್ಕೊಳ್ದೇ ಇರೋ ಒಂದೆರಡು ವಿಷಯಗಳೇ ಈಗ ಇಲ್ಲಿ ಸಮಸ್ಯೆನ ಸೃಷ್ಟಿ ಮಾಡ್ಬಿಡ್ತವೆ. ಸೊ ಅದು ಏನು, ಅದರಿಂದ ಈ ಕುಟುಂಬ ಮತ್ತೆ ತೊಂದರೆಗೆ ಸಿಕ್ಕಾಕೊಳ್ತಾ ಕೇಸ್ ಮೇಲೆ ಯಾವ ತರದ ಪರಿಣಾಮ ಬೀರ್ತು ಅಂಡ್ ಈ ಸಾರಿ ಇಲ್ಲಿಟ್ಟಿರೋ ಟ್ವಿಸ್ಟ್ ಗಳು ಏನೇನೋ ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೇನೇನ್ ಇಷ್ಟ ಆಯ್ತು, ಏನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಲ್ಲಿರುವಂತಹ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಖಂಡಿತವಾಗ್ಲೂ ಇದರ ಸ್ಕ್ರಿಪ್ಟ್ ಅಂತಾನೆ ಹೇಳ್ತೀನಿ. ನಾರ್ಮಲಿ ಈ ರೀತಿ ಡೆಡ್ ಅಂಡ್ ಸೀಕ್ವೆಲ್ಗಳು ಅಂದ ಕೂಡಲೇ ಜನ ಅದನ್ನ ಅರೆ ದುಡ್ಡು ಮಾಡೋದಕ್ಕೆ ಬಂದಿದ್ದಾರೆ, ಕ್ಯಾಶ್ ಗ್ರಾಬರ್ ಅನ್ನೋ ಲೆಕ್ಕದಲ್ಲೇ ನೋಡೋದು. ಬಟ್ ಇಲ್ಲಿ ಈ ಪರ್ಟಿಕ್ಯುಲರ್ ಸ್ಟೋರಿ ಲೈನ್ ನ ನೋಡಿದಾಗ ಕಥೆನ ಎಕ್ಸ್ಟೆಂಡ್ ಮಾಡಿರೋ ರೀತಿ ಆಗ್ಲಿ, ಅದಕ್ಕೆ ಕೊಟ್ಟಿರೋ ಕ್ಲಾರಿಟಿ ಆಗ್ಲಿ, ಹಾಗೆ ಡೈರೆಕ್ಟರ್ ಅವರ ಥಾಟ್ ಪ್ರೊಸೆಸ್ ಅಲ್ಲಿ ಒಂದು ಹಾನೆಸ್ಟ್ ಎಫರ್ಟ್ ಅನ್ನ ಕಾಣಬಹುದು. ಸಿನಿಮಾ ಆಲ್ಮೋಸ್ಟ್ ಸೆಕೆಂಡ್ ಪಾರ್ಟ್ ಇತ್ತಲ್ವಾ, ಅದೇ ರೀತಿನೇ ಸಾಗತ್ತೆ. ಫಸ್ಟ್ ಆಕ್ಟ್ ಅಲ್ಲಿ ಒಂದಷ್ಟು ಎಸ್ಟಾಬ್ಲಿಷ್ಮೆಂಟ್ಸ್, ಹೊಸ ಪಾತ್ರಗಳು, ಈವನ್ ನಾವುಗಳು ಆ ಕ್ಯಾರೆಕ್ಟರ್ಸ್ ಜೊತೆ ಫೆಮಿಲಿಯರ್ ಇದ್ರೂ ಕೂಡ ಕೇಸ್ ಮುಗಿದು ಸಾಕಷ್ಟು ಸಮಯ ಕಳೆದೋಗಿದೆ. ಸೊ ಈಗಿನ ಪರಿಸ್ಥಿತಿ ಏನು, ಹೇಗಿದೆ, ಅಲ್ಲಿರೋ ಟೆನ್ಷನ್ ಏನು, ಮೋಟಿವ್ ಏನು, ಇದ್ರ ಬಗ್ಗೆ ಐಡಿಯಾ ಕೊಡ್ತಾ ವರ್ಲ್ಡ್ ಒಳಗೆ ಇಳಿಸ್ತಾರೆ. ಅಂಡ್ ಅದಕ್ಕೋಸ್ಕರ ಸ್ಕ್ರೀನ್ ಪ್ಲೇ ನಲ್ಲೂ ಹೆಚ್ಚಿನ ಮಹತ್ವನೇ ಕೊಟ್ಟಿದ್ದಾರೆ ಆ ಭಾಗಕ್ಕೆ. ನಾರ್ಮಲ್ ಆಡಿಯನ್ಸ್ಗೆ ಇಲ್ಲಿ ಸಿನಿಮಾ ಯಾಕೋ ಸ್ಲೋ ಆಯ್ತಲ್ವಾ ಅಂತ ಅನ್ನಿಸಬಹುದು, ಬಟ್ ಎಕ್ಸಾಕ್ಟ್ಲಿ ಅದೇನೆ ಜೀತು ಅವರ USP. ಎಲ್ಲದನ್ನು ಸೆಟ್ ಮಾಡ್ತಾ ಫಸ್ಟ್ ಆಕ್ಟ್ ಮತ್ತೆ ಸೆಕೆಂಡ್ ಆಕ್ಟ್ ಅದನ್ನ ಬಹಳ ಸ್ಟ್ರಾಂಗ್ ಆಗಿ ಕಟ್ಟಿ ನಿಲ್ಲಿಸ್ತಾರೆ. ಇನ್ಫ್ಯಾಕ್ಟ್ ಅದೇನೆ ಕ್ಲೈಮ್ಯಾಕ್ಸ್ ಶೋ ಡೌನ್ ಗೆ ಗಟ್ಟಿಯಾದ ಫೌಂಡೇಶನ್. ಇನ್ನ ಥರ್ಡ್ ಆಕ್ಟ್ ಉಸಿರುಗಟ್ಟೋ ಪರಿಸ್ಥಿತಿ ನಮ್ಮ ಹೀರೋಗೆ, ಬಟ್ ಸ್ಟಿಲ್ ಇಡೀ ಗೇಮ್ ನ ಅವನಿಗೆ ಹೇಗ್ ಬೇಕು ಹಾಗೆ ತಿರುಗಿಸ್ಕೊಳ್ತಾರಲ್ವಾ, ಅದೇ ಹೆವಿ ಇಂಪ್ಯಾಕ್ಟ್ಫುಲ್ ಆಗಿರುವಂತದ್ದು. ಅಂಡ್ ಈ ಸಾರಿನೂ ಅದು ಸೂಪರ್ ಆಗಿ ವರ್ಕ್ ಆಗಿದೆ. ಇವನ್ ಟ್ವಿಸ್ಟ್ ಗಳು ಕೂಡ ಪರ್ಫೆಕ್ಟ್ ಆಗಿ ಲ್ಯಾಂಡ್ ಆಗಿದೆ. ಇನ್ನು ಕ್ಯಾರೆಕ್ಟರ್ಸ್ ವಿಚಾರಕ್ಕೆ ಬಂದ್ರೆ, ಈ ಸಲ ಸಿನಿಮಾ ಕಥೆಗಿಂತ ಜಾಸ್ತಿ ಜಾರ್ಜ್ ಕುಟ್ಟಿ ಸುತ್ತಾನೆ ಸುತ್ತಾ ಇರತ್ತೆ. ಮೊದಲ ಮತ್ತು ಎರಡನೇ ಭಾಗದಲ್ಲಿ ಆತ ಸಿಕ್ಕಾಪಟ್ಟೆ ಶಾಂತವಾಗಿ, ಯಾವುದಕ್ಕೂ ಹೆದರದೇನೆ, ಒಂದು ಕಡೆನೂ ಟೆನ್ಷನ್ ಆಗ್ದೇನೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾನೆ ಇರ್ತಾನೆ. ಅದೇ ಕಾನ್ಫಿಡೆನ್ಸ್ ಇಲ್ಲಿವರೆಗೂ ಅವನನ್ನ ಕಾಪಾಡ್ತಾ ಬಂದಿದ್ದು. ಇನ್ಫ್ಯಾಕ್ಟ್ ಪಾರ್ಟ್ 3 ಸ್ಟಾರ್ಟಿಂಗ್ ಅಲ್ಲೂ ಕೂಡ ನಾವು ಅದೇ ಕ್ಲಾಸಿಕ್ ಕ್ರಿಮಿನಲ್ ಮೈಂಡ್ ಸೆಟ್ ಅನ್ನ ನೋಡ್ತೀವಿ. ಬಟ್ ಸ್ಟಿಲ್ ಆ ಪ್ರೊಸೆಸ್ ಅಲ್ಲಿ ನಿಧಾನಕ್ಕೆ ಅವನೊಳಗೆ ಪಾಪ ಪ್ರಜ್ಞೆ ಬೆಳೀತಾ ಬಂದಿರತ್ತೆ. ಹಾಗೆ ಪೊಲೀಸರು ಯಾವಾಗ ಬೇಕಾದ್ರೂ ಬರಬಹುದು ಅನ್ನೋ ಭಯ ಆವರಿಸ್ಕೊಂಡಿರುತ್ತೆ. ಸೊ ಆ ಭಯ, ಸಂಕೋಚ, ಅಸಹಾಯಕತೆ, ಆಲ್ಮೋಸ್ಟ್ ಎಲ್ಲಾ ತರದ ಭಾವನೆಗಳು ಕೂಡ ಹೊರಗೆ ಬರುತ್ತೆ ಈ ಸಲ. ಮೇನ್ಲಿ ಇಷ್ಟೆಲ್ಲಾ ಹರಸಾಹಸ ಪಟ್ಟು ಒಂದೇ ಒಂದು ಅದೃಷ್ಟಕ್ಕೋಸ್ಕರ ಕಾಯೋ ಆತನ ನೋವು, ವರುಣ್ನ ಫ್ಯಾಮಿಲಿ ಅನುಭವಿಸ್ತಾ ಇರೋ ಸಂಕಟ, ಅದು ಇವ್ರಗಳ ಕೈಯಲ್ಲಿ ಏನೇನನ್ನ ಮಾಡ್ಸತ್ತೆ ಅನ್ನೋದೇ ಇಲ್ಲಿನ ಕೋರ್ ಪಾಯಿಂಟ್. ಬ್ಯೂಟಿಫುಲ್ಲಿ ರಿಟರ್ನ್ ಅಂಡ್ ಸಖತ್ತೊಳ್ಳೆ ಎಕ್ಸಿಕ್ಯೂಷನ್. ಸ್ಪೆಷಲಿ ಮೋಹನ್ ಲಾಲ್ ಅವರಂತೂ ಪೀಕ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಲೈಕ್ ಲಿಟ್ರಲಿ ಆ ಪಾತ್ರ ಇಷ್ಟೆಲ್ಲ ಮಾಡ್ತಾ ಎಷ್ಟೆಲ್ಲ ಬೆಂದ್ ಹೋಗಿದೆ ಅದನ್ನ ಬಿಡಿಬಿಡಿಯಾಗಿ ತಲುಪಿಸ್ತಾ ಹೋಗ್ತಾರೆ. ಇವನ್ ಲಾಯರ್ ಹತ್ರ ಮಾತಾಡುವಾಗ ಯಾರಾದ್ರೂ ಅವನನ್ನ ಕರೆದಾಗ ಲೇಟ್ ಆಗಿ ರಿಯಾಕ್ಟ್ ಮಾಡೋದು, ಸದಾ ಯೋಚನೆಯಲ್ಲೇ ಮುಳುಗ್ ಹೋಗಿರೋದು, ಇದು ನಮ್ಮ ರೆಗ್ಯುಲರ್ ಜಾರ್ಜ್ ಕುಟ್ಟಿ ಅಲ್ವೇ ಅಲ್ಲ. ಸೊ ಆ ಟ್ರಾನ್ಸಿಷನ್, ಟ್ರಾನ್ಸ್ಫಾರ್ಮೇಶನ್ ಎರಡನ್ನೂ ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂಡ್ ಅಷ್ಟೇ ಚೆನ್ನಾಗಿ ಅದನ್ನ ಡೆಲಿವರ್ ಮಾಡಿದ್ದಾರೆ ಕೂಡ. ಇದ್ರ ಹೊರತಾಗಿ ಸಣ್ಣ ಸಣ್ಣ ಎಲಿಮೆಂಟ್ ಗಳಿಗೆ ಕಾಲ್ ಬ್ಯಾಕ್ ಕೊಟ್ಟಿರೋ ರೀತಿ, ಹಳೆಯ ಪಾತ್ರಗಳನ್ನ ಮತ್ತೆ ತಂದು ಡಾಟ್ಸ್ ಕನೆಕ್ಟ್ ಮಾಡಿದ್ದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನು ಇಲ್ಲಿ ಏನು ವರ್ಕ್ ಆಗಿಲ್ಲ ಪರ್ಸನಲಿ ನನಗೆ ಅಂತ ಅಂದ್ರೆ, ಸಿನಿಮಾ ಹಿಂದಿನ ಭಾಗದ ತರ ಮಲ್ಟಿಪಲ್ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿಲ್ಲ. ಜಸ್ಟ್ ಕ್ಯಾರೆಕ್ಟರ್ ಎಮೋಷನ್ಸ್ ನ ತಗೊಂಡು ಅಲ್ಲಿಂದ ಒಂದು ಎಳೆನ ಎತ್ತಿ ಕಥೆ ಬರ್ದಿದ್ದಾರೆ. ಹಾಗಾಗಿ ಸಿನಿಮಾ ಹಲವು ಕಡೆ ಮೊನೋಟನಸ್ ಆಗೋಯ್ತು ಅನ್ನೋ ಭಾವನೆ ಬರೋದಂತೂ ನಿಜ. ಇನ್ನ ಹೋದ ಸಲ ಆಗಿದ ರೀತಿನೇ ಇಲ್ಲೂ ಎಷ್ಟೋ ಕಡೆ ಇನ್ಕಂಪ್ಲೀಟ್ನೆಸ್ ಎದ್ದು ಕಾಣುತ್ತೆ. ಅಂಡ್ ಮೇ ಬಿ ಅದನ್ನ ನೆಕ್ಸ್ಟ್ ಪಾರ್ಟ್ ಗೆ ಉಳಿಸ್ಕೊಂಡಿರ್ಬೋದು, ಗೊತ್ತಿಲ್ಲ. ಬಟ್ ಸ್ಟಿಲ್ ಎಲ್ಲದಕ್ಕೂ ಒಂದು ಫಿನಿಶಿಂಗ್ ಟಚ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಹಾಗೆ ಅದರಿಂದ ನಿಜವಾಗ್ಲೂ ಸ್ಲೋ ಆಗಿರೋ ಸೀಕ್ವೆನ್ಸಸ್ ಕೂಡ ಇಂಟ್ರೆಸ್ಟಿಂಗ್ ಆಗಿ ಬಂದಿರೋದು. ಇನ್ನ ಒಪಿನಿಯನ್ಗೆ ಮಹತ್ವ ಕೊಟ್ಟಿರೋ ಈ ಫ್ರಾಂಚೈಸಿಯಲ್ಲಿ ಟೀ ಶಾಪ್ ಡಿಸ್ಕಷನ್ಗೆ ಒಂದು ಪ್ರಮುಖವಾದ ಭಾಗ ಇತ್ತು. ಬಟ್ ಅದು ಕೂಡ ಈ ಸಲ ಮಿಸ್ ಆಗಿದೆ. ಇನ್ಫ್ಯಾಕ್ಟ್ ನಾನಂತೂ ತುಂಬಾ ಮಿಸ್ ಮಾಡ್ಕೊಂಡೆ ಅದನ್ನ. ಆಲ್ಸೋ ಥರ್ಡ್ ಆಕ್ಟ್ ಅಲ್ಲಿ ಪಶ್ಚಾತ್ತಾಪನೆ ಜಾಸ್ತಿ ಇದ್ದಿದ್ರಿಂದ ಇದು ಬೇರೆ ರೀತಿನೇ ಎಂಡ್ ಆಗತ್ತೆ. ಸ್ವಲ್ಪ ಅನ್ಕಂಫರ್ಟೇಬಲ್ ಮಾಡಬಹುದು, ಬಟ್ ಏನೇ ಇರ್ಲಿ ಆ ಐಡಿಯಾ ವರ್ಕ್ ಆಗತ್ತೆ, ಕನೆಕ್ಟ್ ಕೂಡ ಆಗತ್ತೆ. ಇನ್ನ ಟ್ರೈಲರ್ ನೋಡಿದಾಗ್ಲೇ ಗೊತ್ತಾಗತ್ತೆ ಈ ಸಿನಿಮಾ ಮಿಸ್ಟ್ರಿ ಥ್ರಿಲ್ಲರ್ ಇಂದ ರಿವೆಂಜ್ ಥ್ರಿಲ್ಲರ್ ಕಡೆ ಶಿಫ್ಟ್ ಆಗ್ತಾ ಇದೆ ಅಂತ. ಸೊ ಆ ಫೇಸ್ ಶಿಫ್ಟ್ ಅನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಪ್ರಿಪೇರ್ ಆಗಿ ನೋಡಿದ್ರೆ ಒಳ್ಳೇದು. ಟೋಟಲ್ ಆಗಿ ಹೇಳೋದಾದ್ರೆ ಸಿನಿಮಾ ಚೆನ್ನಾಗಿದೆ, ಇಟ್ಸ್ ಅ ಗುಡ್ ವಾಚ್. ಥ್ರಿಲ್ಲರ್ ಅಲ್ವಾ, ಹಾಗಾಗಿ ಹೆಚ್ಚು ಒಳಗಿಳಿಯೋದಕ್ಕಾಗಲ್ಲ, ಸ್ಪಾಯ್ಲರ್ ಆಗ್ಬಿಡುತ್ತೆ.
ಬಟ್ ಸ್ಟಿಲ್ ದೃಶ್ಯಂ ಫ್ರಾಂಚೈಸಿನ ಇಷ್ಟಪಡೋರ್ಗೆ ಇದು ಮಸ್ಟ್ ವಾಚ್ ಸಿನಿಮಾ, ಖಂಡಿತ ಇಷ್ಟ ಆಗತ್ತೆ. ಸ್ಪೆಷಲಿ ಆ ಥರ್ಡ್ ಆಕ್ಟ್ ಅನ್ನೋದು ದೃಶ್ಯಂ ಸೀರೀಸ್ ನ ಮೇಜರ್ ಹೈಲೈಟ್. ಅದು ಇಲ್ಲೂ ಕೂಡ ಕ್ಯಾರಿ ಆಗಿದೆ. ಇನ್ನ ಜೀತು ಜೋಸೆಫ್ ಅವರ ಸ್ಕ್ರೀನ್ ಪ್ಲೇನ ಇಷ್ಟಪಡ್ತೀರಾ ಅಂದ್ರೆ ಈ ಥ್ರಿಲ್ಲರ್ ನಿಮ್ಗಳಿಗೆ ಹಬ್ಬನೇ. ಅಂಡ್ ಆಲ್ಸೋ ಫ್ಯಾಮಿಲಿ ಜೊತೆ ನೋಡೋದಕ್ಕೂ ಅಂತದ್ದೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಆಸ್ ಯೂಶುವಲ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.